ನಮಸ್ಕಾರ. IPL ಕಿಕ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನಾ. ಇನ್ನು ನಿನ್ನೆ ನಡೆದಂತಹ ಮ್ಯಾಚಸ್ ಅಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಹಾಗೂ ಸನ್ರೈಸರ್ಸ್ ಹೈದರಾಬಾದ್ ಮುಖಾಮುಖಿಯಾಗಿದ್ರು. ಹಾಗೆ ಇನ್ನೊಂದು ಮ್ಯಾಚ್ನಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಜೊತೆಗೆ ರಾಜಸ್ಥಾನ್ ರಾಯಲ್ಸ್ ಆಡಿದ್ರು. ಸೊ ಇವೆರಡು ಮ್ಯಾಚ್ಗಳ ಬಗ್ಗೆ ಸಾಕಷ್ಟು ಮಾತಾಡೋಣ. ಇದರ ಜೊತೆ ಇವತ್ತು ನಡೀತಾ ಇರುವಂತಹ ಮ್ಯಾಚಸ್ ಮುಂಬೈ ಇಂಡಿಯನ್ಸ್ ವರ್ಸಸ್ ಕೋಲ್ಕತಾ ನೈಟ್ ರೈಡರ್ಸ್, ಇದರ ಬಗ್ಗೆ ಕೂಡ ಮಾತಾಡೋಣ. ಈ ಕುರಿತು ಮಾತಾಡೋದಕ್ಕೆ ನಮ್ಮ ಸ್ಟುಡಿಯೋಗೆ ಬಂದಿರುವಂತಹ ಗೆಸ್ಟ್ ನ ಮೊದಲು ವೆಲ್ಕಮ್ ಮಾಡಿಬಿಡೋಣ. ಕ್ರೀಡಾ ವಿಶ್ಲೇಷಕರಾಗಿರುವಂತಹ ಮುಕುಂದ್ ಸರ್ ನಮ್ಮ ಜೊತೆ ಇದ್ದಾರೆ. ಹೆಲೋ ಸರ್, ವೆಲ್ಕಮ್ ಟು ದ ಶೋ. ಎಸ್ ಸರ್. ಸೊ ಇನ್ನು ನಿನ್ನೆ ನಡೆದಂಥ ಮ್ಯಾಚ್ DC ವರ್ಸಸ್ ಸನ್ರೈಸರ್ಸ್ ಇಂದ ಸ್ಟಾರ್ಟ್ ಮಾಡೋದಾದ್ರೆ, ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧವೂ ಕೂಡ ಮುಳುಗಿದ ಸನ್ರೈಸರ್ಸ್ ಅಂತಾನೆ ಹೇಳ್ಬೋದು. ಐ ಥಿಂಕ್ ಒಂದು ಬಲಾಢ್ಯ ಬ್ಯಾಟಿಂಗ್ ಇತ್ತು, ತುಂಬ ಚೆನ್ನಾಗಿ ಓಪನ್ ಮಾಡಿದ್ರು, ಒಂದು ಎಕ್ಸ್ಪೆಕ್ಟೇಷನ್ನ ಸೆಟ್ ಮಾಡಿದ್ರು ಅಂತ ಹೇಳ್ಬೋದು ಬ್ಯಾಟಿಂಗ್ ವಿಷಯದಲ್ಲಿ ಸನ್ರೈಸರ್ಸ್. ಸೊ ಎಲ್ಲಿ ಅವರಿಗೆ ಡೌನ್ಫಾಲ್ ಆಗ್ತಾ ಇದೆ ಇವಾಗ ಅಂತ? ಮೊದಲನೇದಾಗಿ ಯಾಕೆ ಸನ್ರೈಸರ್ಸ್ ಫಸ್ಟ್ ಮ್ಯಾಚ್ ಸಖತ್ತಾಗಿ ಆಡಿದ್ರು, 286 ಅಂತ. ಅವರು ಮತ್ತೆ ಅವ್ರ ಫ್ಯಾನ್ಸ್ಗೆ ಏನು ಕೊಡಬೇಕಾಗಿತ್ತು ಅದನ್ನು ಕೊಟ್ಟಿದ್ದಾಗಿತ್ತು. ಆದರೆ ಸೆಕೆಂಡ್ ಮ್ಯಾಚ್ ಬರೋಷ್ಟೊತ್ತಿಗೆ ಓವರ್ ಕಾನ್ಫಿಡೆನ್ಸ್ ಅನ್ನೋದಕ್ಕಿಂತ ಅಪೋನೆಂಟ್ ಟೀಮ್ ಅವ್ರನ್ನ ತುಂಬ ಚೆನ್ನಾಗಿ ಟ್ಯಾಕಲ್ ಮಾಡೋದಕ್ಕೆ ತಿಳ್ಕೊಂಡೇ ಬಂದಿದ್ರು. ನಾವು ಸೆಕೆಂಡ್ ಮ್ಯಾಚ್ ಅಂತ ನಾವು ಸನ್ರೈಸರ್ಸ್ ಮೇಲೆ ಏನು ನಡೀತು ಸನ್ರೈಸರ್ಸ್ ಮ್ಯಾಚು, ಆ ಮ್ಯಾಚಲ್ಲೂ ಕೂಡ ಬ್ಯಾಟ್ಸ್ಮನ್ ವೀಕ್ನೆಸ್ ಪಾಯಿಂಟ್ ಮೇಲೆ ಅವ್ರು ತುಂಬ ಚೆನ್ನಾಗಿ ಬೌಲಿಂಗ್ ಮಾಡ್ತಾ ಇದ್ರು, ತಿಳ್ಕೊಬಿಟ್ಟಿದ್ರು. ಸೊ ಯಾವ ರೀತಿ ಮಾಡಿದ್ರೆ ಅವನ್ನ ಒಬ್ಬ ಅಪೋನೆಂಟ್ ಬ್ಯಾಟರ್ನ ನಾವು ಔಟ್ ಮಾಡ್ಬೋದು ಈಸಿಯಾಗಿ. ಆ ಇದ್ರ ಮೇಲೆನೆ ಅವ್ರು ನೋಡಿ ಸೆಕೆಂಡ್ ಮ್ಯಾಚು ಅವ್ರು ಏನೇ ಮಾಡಿದ್ರು ಕೂಡ 200ಕ್ಕಿಂತ ಜಾಸ್ತಿ ಹೊಡೆಯೋಕೆ ಸಾಧ್ಯನೇ ಆಗಲಿಲ್ಲ ಅವರು. ಹಾಗಾಗಿ ಇದಾಯ್ತು. ಅದೇ ಟೀಮನ್ನು ಏನು LSG ಅವ್ರು ಮಾಡಿದ್ರು, ಲಕ್ನೋ ಅವರು, ಅದೇ ಇದನ್ನ ಅವ್ರು ನಿನ್ನೆ ಡೆಲ್ಲಿ ಟೀಮ್ ಕೂಡ ಮಾಡಿದ್ದು. ಡೆಲ್ಲಿ ಟೀಮ್ ಅವರು ಅಷ್ಟೇ, ಅವ್ರು ಏನು ಬ್ಯಾಟಿಂಗಿಗೆ ಕೊಟ್ಟರು ಅಲ್ಲೂ ಕೂಡ ಬೌಲಿಂಗಲ್ಲಿ ನೋಡಿ ಅವರು ಎಷ್ಟು ಚೆನ್ನಾಗಿ ಮಾಡ್ತಾ ಬಂದರು ಅಂದರೆ ಡೆಲ್ಲಿ ಇದರಲ್ಲಿ DC ಎಸ್ಪೆಷಲಿ ನಾವು ಹೇಳೋದಾದ್ರೆ ಮಿಚೆಲ್ ಸ್ಟಾರ್ಕ್ ಬೌಲಿಂಗ್ ಅಂತೂ ಟ್ರಾವಿಸ್ ಹೆಡ್ ಅನ್ನ ಟ್ಯಾಕಲ್ ಮಾಡೋದು ಹೇಗೆ ಅಂತ ಗೊತ್ತಿತ್ತು. ಯಾಕಂದ್ರೆ ಇಬ್ರು ಒಂದೇ ಕಂಟ್ರಿ ಅವರಾಗಿದ್ರು. ಸೊ ಗೊತ್ತಿತ್ತು ಇದಕ್ಕೆ ಸ್ಟಾರ್ಕ್ಗೆ ಟ್ರಾವಿಸ್ ಹೆಡ್ ಅನ್ನ ಹೇಗೆ ಇದು ಮಾಡ್ಬೇಕು ಅಂದ್ರೆ, ಇಡೀ IPL ಹಿಸ್ಟ್ರಿಯಲ್ಲಿ ನೋಡಿದ್ರೆ ಟ್ರಾವಿಸ್ ಹೆಡ್ ಅನ್ನ ಮಿಚೆಲ್ ಸ್ಟಾರ್ಕ್ 4ನೇ ಬಾರಿ ಔಟ್ ಮಾಡಿದ್ನಲ್ಲಿ. ಸೊ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಒಬ್ಬ ಪ್ಲೇಯರ್ನ ಹೇಗೆ ಇದು ಮಾಡ್ಬೋದು ಅಂತ. ಆ್ಯಂಡ್ ಎಸ್ಪೆಷಲಿ ಇನ್ನೊಂದು ಏನಾಗ್ತಿತ್ತು ಅಂದರೆ, ಅವ್ರು ನಿಜವಲ್ಲೂ ಹೇಳ್ಬೇಕಂದ್ರೆ ಓಪನಿಂಗ್ ಟೀಮ್ ತುಂಬಾ ಸ್ಟ್ರಾಂಗ್ ಅಂತ ಅನ್ಕೊಂಡಿರೋದು ಸನ್ರೈಸರ್ಸ್ ಓಪನಿಂಗ್ ಪಾರ್ಟ್ನರ್ಸು. ಅದರಲ್ಲಿ ಒಬ್ಬ ಬಿದ್ರೆ ಇನ್ನೊಬ್ಬರಿಗೆ ಪೆಟ್ಟು ಬಿದ್ದೇ ಬೀಳುತ್ತೆ, ಅಂದ್ರೆ ಪ್ರೆಷರ್ ಶುರು ಆಗುತ್ತೆ. ಯಾಕಂದ್ರೆ ಇವಾಗ ನಮ್ಗೆ ಒಂದು ಇಬ್ರು ಆಡ್ತಿದ್ದಾರೆ ಅಂದ್ರೆ ಕಾನ್ಫಿಡೆಂಟ್ ಇರುತ್ತೆ. ಎಸ್ ಅಂದ್ರೆ ಆ ಒಂದು ಬಾಂಡಿಂಗ್ ಇರುತ್ತೆ, ಅವ್ನು ಓಡ್ತಿದ್ರೆ ನಾನು ಹೆಂಗ್ ಓಡ್ಬೋದು ಅವೆಲ್ಲ. ಬಟ್ ಇಲ್ಲಿ ಒಂದ್ಸಲಿ ಎಡುವುದ್ರೆ ಮತ್ತೆ ಟ್ರ್ಯಾಕ್ ಮಿಸ್ ಆಗ್ಬಿಡುತ್ತೆ. ಇದರಲ್ಲೇ ಟ್ರಾವಿಸ್ ಹೆಡ್ ಕೂಡ ನೆನ್ನೆ ಫೇಲ್ಯೂರ್ ಆಗೋಗ್ಬಿಟ್ರು ಇದರಲ್ಲಿ. ಸೊ ಇದು ಒಂದು. ಆದ್ರೆ ಬೌಲಿಂಗ್ ಯೂನಿಟ್ ಅಲ್ಲೂ ಕೂಡ ಭುವನೇಶ್ವರ್ ಮುಂಚೆ ಆಡಿದ್ರು ಸನ್ರೈಸರ್ಸ್ ಅಲ್ಲಿ. ಇವಾಗ ಇದರಲ್ಲೂ ನೋಡಿದ್ರೆ ಅವ್ರಿಗೆ ಹೆಚ್ಚು ಅಂತ ಅಟ್ಯಾಕಿಂಗ್ ಬೌಲಿಂಗ್ ಅನ್ನ ಇದು ಬರ್ತಿಲ್ಲ. ಎಸ್ಪೆಷಲಿ ಸನ್ರೈಸರ್ಸ್ ಅಲ್ಲಿ ಸ್ಪಿನ್ನರ್ ಬೌಲಿಂಗ್ಗಳು ವೀಕ್ನೆಸ್ ತುಂಬಾ ಇದೆ. ಇಡೀ 10 ತಂಡಗಳಿಗೆ ನಾವು ಹೋಲಿಸಿದ್ರೆ ಸನ್ರೈಸರ್ಸ್ ಅಲ್ಲಿ ಒಬ್ಬ ಮಾತ್ರ ಸ್ಪಿನ್ನರ್ ಕಂಡು ಬರ್ತಿದ್ದಾನೆ ಫುಲ್ ಟೈಮ್ ಆಗಿ. ಸೊ ಅದೊಂದು ಸನ್ರೈಸರ್ಸ್ಗೆ ಅತಿ ದೊಡ್ಡ ಹೊಡೆತ ಅಂತಾನೆ ಹೇಳ್ಬೇಕು. ಹಾಗಾಗಿನೇ ಅವ್ರ ಫಸ್ಟ್ ಮ್ಯಾಚ್ ಏನು ಕಾನ್ಫಿಡೆಂಟ್ ಇತ್ತು, ಎಸ್ ನಾವು ಹೇಗಿದ್ರು ಆಡ್ತೀವಿ ಅನ್ನೋ ಒಂದಿತ್ತು, ಫ್ಯಾನ್ಸ್ ಬೆಂಬಲ ಒಂದಿತ್ತು ಸ್ಟೇಡಿಯಂ. ಬಟ್ ಒಂದು ಮ್ಯಾಚ್ ಸೋತ್ರ ಎರಡನೇ ಮ್ಯಾಚ್ ಮತ್ತೆ ಪುಟಿದೇಳೋದಿಲ್ಲ. ಅದಕ್ಕೆ ಹೆವಿ ಕಾನ್ಫಿಡೆನ್ಸ್ ಬೇಕಾಗುತ್ತೆ, ಪ್ಲಾನಿಂಗ್ ಬೇಕಾಗುತ್ತೆ. ಆ್ಯಂಡ್ ಅವ್ರಿಗೆ ಟೈಮ್ ಕೂಡ ಸಿಗಲಿಲ್ಲ. ಸೆಕೆಂಡ್ ಮ್ಯಾಚ್ಗೂ ಥರ್ಡ್ ಮ್ಯಾಚ್ಗೆ ಅವ್ರಿಗೆ 2 ದಿನಗಳಷ್ಟೇ ಇದಿತ್ತು. ಸೊ ಹೈದರಾಬಾದ್ ಟು ವಿಶಾಖಪಟ್ಟಣಂ ಬರಬೇಕಾಯ್ತು, ಪ್ರಾಕ್ಟೀಸ್ ಮಾಡಬೇಕು, ಪಿಚ್ಚನ್ನು ಅರ್ಥ ಮಾಡ್ಕೋಬೇಕು. ಸೊ ಇವೆಲ್ಲ ಇರುತ್ತೆ. ಆದರೆ ಡೆಲ್ಲಿ ಟೀಮ್ ಇದೇ ಬೇರೆ ಥರ ಇದೆ. ಏನು ಅಕ್ಷರ್ ಪಟೇಲ್ ಇದಾಗಿದ್ದಾರೆ, KL ರಾಹುಲ್ ಕೂಡ ಟೀಮ್ಗೆ ವಾಪಸ್ ಆಫ್ ಮಾಡಿದ್ದಾರೆ, ಸ್ಟೆಪ್ಸ್ ಇದ್ದಾರೆ. ಅವರ ಒಂದು ಬಾಂಡಿಂಗ್ ಎಲ್ಲ ಹೊಸದಾಗಿ ಅಟ್ಯಾಕಿಂಗ್ ಆಗಿ ಕಾಣಿಸ್ತಿದ್ದಾರೆ. ಮುಂಚೆನೇ ಹೇಳಿದರು ಯಾರು, ಹೇಮಂತ್ ಬದಾನಿ ಅವರೆಲ್ಲ, ನಾವು ಈ ಬಾರಿ ಇಷ್ಟು ವರ್ಷಗಳನ್ನು ನೋಡಿದಂಥ ಡೆಲ್ಲಿ ಕ್ಯಾಪಿಟಲ್ಸೇ ಬೇರೆ, ಇವಾಗಿನ ವರ್ಷ ಆಡ್ತಿರೋ ಇದೇ ಬೇರೆ ಅಂತ ಅದನ್ನು ಪ್ರೂವ್ ಮಾಡ್ತಾ ಬರ್ತಿದ್ದಾರೆ. ಎಸ್ ಸರ್. ಸೊ ಇನ್ನು SRH ಅಲ್ಲಿ ನಮ್ಮ ಯುವ ಬ್ಯಾಟರ್ ಅನಿಕೇತ್ ವರ್ಮಾ ಅವ್ರ ಬಗ್ಗೆ ಮಾತಾಡಲೇಬೇಕು. ಸೊ ಹೇಗಿತ್ತು ಸರ್ ಅವರ ಆಟ ನಿನ್ನೆ? IPL ಅಂದ್ರೆ ಒಂದು ಯಂಗ್ ಟ್ಯಾಲೆಂಟ್ಗಳ ಹಬ್ಬದು. ಓಕೆ, ಅಲ್ಲಿ ನಾವು ಪ್ರತಿ ಸೀಸನಲ್ಲೂ ಕೂಡ ಒಬ್ಬೊಬ್ಬ ಉಟ್ಕೋತಾನೆ ಇರ್ತಾನೆ, ಅಲ್ಲಿ ಕ್ರಿಯೇಟ್ ಆಗ್ತಾನೆ ಇರ್ತಾರೆ. ಇದರಲ್ಲಿ ಈ ಸೀಸನಲ್ಲಿ ನೋಡಿದ್ರೆ ನಿಜವಾಗ್ಲೂ ಅನಿಕೇತ್ ಶರ್ಮಾ ಇದಾಗ್ತಿದ್ದಾರೆ. ಯಾಕೆಂದ್ರೆ ಅವ್ರು ಫಸ್ಟ್ ಮ್ಯಾಚಲ್ಲೂ ಕೂಡ ಅವ್ರು ಚೆನ್ನಾಗೇ ಆಡಿದ್ರು. ಸ್ವಲ್ಪ ಒಂದು ಟ್ರೈಲರ್ ತೋರಿಸಿದ್ರು ಅಷ್ಟೇ ಫಸ್ಟ್ ಮ್ಯಾಚಲ್ಲಿ. ಬಟ್ ನೆನ್ನೆ ಮ್ಯಾಚಲ್ಲಿ ಅವರು ಸಖತ್ತಾಗಿ ಹಾಡಿದ್ದಾರೆ. ಅವ್ರ ಬಗ್ಗೆ ಅವ್ರ ಶಾರ್ಟ್ಸ್ ಅನ್ನ ನೋಡ್ತಿದ್ರೆ 180 ಕ್ರಾಸ್ ಆಗ್ಬೋದು ಅಂತ ಅನ್ಸ್ತಿತ್ತು. ಅದೇ ಹೇಳಿದ್ನಲ್ಲ, ಅವ್ರ ಶಾರ್ಟ್ಸ್ ಅಂತ ನಾವು ನೋಡ್ತಾ ಇದ್ರೆ ಎಸ್ಪೆಷಲಿ ಸ್ಪಿನ್ನಿಗೆ ಅವ್ರು 6 ಹೊಡಿತಾ ಇದ್ದಿದ್ದು ಫ್ರಂಟ್ ಬಂದು, ಆ ಒಂದು ಫಿಯರ್ಲೆಸ್ ಬ್ಯಾಟಿಂಗ್ ಅನ್ನ ನೋಡ್ತಾ ಇದ್ರು. ಬಟ್ ಅನಿಕೇತ್ ವರ್ಮಾ ಬಿಟ್ರೆ ಮತ್ತಾರು ಕೂಡ ಅವ್ರ ಟೀಮ್ಗೆ ಅಷ್ಟೊಂದು ಹೆಲ್ಪ್ ಆಗ್ಲೇ ಇಲ್ಲ. ಇದೊಂದು ಪ್ರಾಬ್ಲಮ್ ಆಗ್ತಾ ಇದೆ ಎಲ್ಲ ಟೀಮ್ಗಳಲ್ಲೂ. ಇವಾಗ ಒಬ್ಬೊಬ್ಬ ಪ್ಲೇಯರ್ ಮಾತ್ರ ಇಲ್ಲ, ಒಬ್ಬರು ಮಾತ್ರ ಈ ಒಂದು ನಡೆದಂಥ ಇಷ್ಟು ಮ್ಯಾಚ್ಗಳಲ್ಲಿ ನಾವು ನೋಡಿದ್ರೆ
ಒಬ್ಬ ಮಾತ್ರ ಆಡ್ತಿದ್ದಾನೆ, ಇನ್ನು ಉಳಿದವರು ಫೇಲ್ಯೂರ್ ಆಗ್ತಿದ್ದಾರೆ. ಸೊ ಟೀಮ್ ಆಗಿ ಆಡಿದ್ರೆ ಯಾವ ಟೀಮ್ ಬೇಕಾದರೂ ಗೆಲ್ಬೋದು. ಬಟ್ ಅನಿಕೇತ್ ಆಡಿದ ಬ್ಯಾಟಿಂಗ್ ಮಾತ್ರ ನೆನ್ನೆ ಅಬ್ಸಲ್ಯೂಟ್ಲಿ ಸೂಪರ್ ಅಂತಾನೆ ಹೇಳಬೇಕು. ಓಕೆ ಸರ್. ಸೊ ಇನ್ನು ಡೆಲ್ಲಿ ಟೀಮ್ ನೆನ್ನೆ ವಿನ್ ಆಗೋದಕ್ಕೆ ಏನೆಲ್ಲ ಕಾರಣ ಅಂತ ಹೇಳ್ಬೋದು? ಸ್ಪೆಷಲಿ ಫಸ್ಟ್ ಆಫ್ ಆಲ್ ಹೇಳಬೇಕು ಮಿಚೆಲ್ ಸ್ಟಾರ್ಕ್. ಯಾಕಂದರೆ 5 ವಿಕೆಟು T20 ತೆಗೆಯೋದು ಇಟ್ಸ್ ತುಂಬ ಕಷ್ಟ ಇರುತ್ತೆ. ಯಾಕಂದರೆ ಇರೋದೇ 4 ಓವರ್ಗಳಿರುತ್ತೆ. ಇದರಲ್ಲಿ ಪಿಚ್ಚುಗಳು ಎಲ್ಲ ತಿಳ್ಕೊಬೇಕು, ಪ್ಲೇಯರ್ಸನ್ನು ನಾವು ಅರ್ಥ ಮಾಡ್ಕೋಬೇಕು. ಇಷ್ಟೆಲ್ಲ ಇದ್ರ ಮಧ್ಯೆ ಕೂಡ ನಾವು 5 ವಿಕೆಟ್ ಪಡೆಯೋದು ಅದೊಂದು ದಾಖಲೆ ಅಂತಲೇ ಅನಿಸ್ಕೊಳುತ್ತೆ. ಹಾಗಾಗಿ ಮಿಚೆಲ್ ಸ್ಟಾರ್ಕ್ ಏನು ಇದು ಮಾಡಿದ್ರು ಅದು ಒಂದು. ಇನ್ನು ಅದು ಎಷ್ಟು ಇಂಪ್ಯಾಕ್ಟ್ಫುಲ್ ಆಯಿತು ಅಂದರೆ ಅವರು ಸ್ಕೋರ್ ಕಡಿಮೆ ಮಾಡೋದಕ್ಕೆ, ಅಂದರೆ ಅಪೋನೆಂಟ್ ಟೀಮು ಸ್ಕೋರ್ ಕಡಿಮೆ ಮಾಡೋಕ್ಕೆ ಸಾಧ್ಯ ಆಗೋಯ್ತು. ಯಾವಾಗ ಸ್ಕೋರ್ ಕಡಿಮೆ ಆಗುತ್ತೆ ಆವಾಗ ಬ್ಯಾಟಿಂಗ್ ಇದಕ್ಕೆ ಹೊರೆ ಬೀಳೋದಿಲ್ಲ, ಆರಾಮಾಗಿ ಹೊಡಿಬೋದು ಅಂತ ಒಂದು ಕಾನ್ಫಿಡೆನ್ಸ್ ಬಂದಿರುತ್ತೆ. ಚೇಸಿಂಗ್ ಟೀಮ್ಗಳೇ ಗೆಲ್ತಾ ಇರೋದು ನಾವು ನೋಡಿದ್ರೆ. ಯಾಕೆ ಅಂದರೆ ವೆರಿ ಸಿಂಪಲ್, ಅವ್ರಿಗೆ ಒಂದು ಕಾನ್ಫಿಡೆನ್ಸ್ ಬಂದ್ಬಿಡುತ್ತೆ. ಎಸ್ ಇಷ್ಟೇ ಸ್ಕೋರ್ ಇದೆ, ಫಿಕ್ಸ್ ಇರುತ್ತೆ, ಎಸ್ ಇಷ್ಟು ಹೊಡೆದ್ರೆ ಸಾಕು ನಮಗೆ, ಆರಾಮಾಗಿ ನಾವು ಹೊಡಿಬೋದು ಅಂತ. ಆಮೇಲೆ ಅವರು ಕೂಡ ವಿಡಿಯೋ ಅನಾಲಿಸ್ಟ್ ಇರ್ತಾರೆ, ಎಲ್ಲರೂ ಇರ್ತಾರೆ. ಯಾವ್ಯಾವ ಬೌಲರ್ಗೆ ಹೇಗೆ ಇದು ಮಾಡ್ಕೋಬೇಕು, ಅಂದರೆ ಪಿಚ್ಚಲ್ಲಿ ಹೇಗೆ ಅವರು ಏನು ಟೀಮ್ ಅಲೋಮೆಂಟ್ ಮಾಡಿರ್ತಾರೆ, ಯಾಕೆ ಫೀಲ್ಡಿಂಗ್ ಟೀಮ್ ಇದನ್ನು. ಸೊ ನಾವು ಎಲ್ಲಿ ಹೊಡಿಬೋದು ಇವೆಲ್ಲ ನೋಡಿನೇ ಆಡ್ತಿರೋದ್ರಿಂದ ಖಂಡಿತವಾಗ್ಲೂ ಅವ್ರಿಗೆ ಡೆಲ್ಲಿಗೆ ಅದೇ ಹೇಳಿದ್ನಲ್ಲ, ಅವ್ರ ಗೇಮ್ ಪ್ಲಾನ್ಗಳೆಲ್ಲ ಚೇಂಜ್ ಆಗಿದೆ ಈ ವರ್ಷ. ಓಕೆ, ಅವರು ಹೇಗೆ ಆಡಬೇಕು, ಮುಂಚೆ ಆದರೆ ಅವ್ರು ಹೊಡಿಬಡಿ, ನಾವು ರಿಷಬ್ ಪಂತ್ ಕ್ಯಾಪ್ಟನ್ಸಿಯಲ್ಲಿದ್ದಾಗ ಒಂದು ರೀತಿ ಒಂದು ಸ್ಟಾರ್ಡಮ್ ಇರ್ತಾ ಇತ್ತು, ಬಂದು ಹೊಡಿ ಹೋಗು ಆ ಥರ ಇತ್ತು. ಬಟ್ ಇವಾಗ ಹಾಗೆಲ್ಲ, ಹೇಗೆ ವಿನ್ ಆಗಬೇಕು ಅಂತ ಪ್ಲ್ಯಾನ್ ಮಾಡ್ಕೋತಾ ಇದ್ದಾರೆ. ಆ್ಯಂಡ್ ಅವರ ಇದು ಕೂಡ ಕೋಚಿಂಗ್ ಸ್ಟಾಫ್ ಕೂಡ ಅವ್ರದ್ದು ಅಷ್ಟೇ ಬಲಿಷ್ಠವಾಗಿದೆ. ಈ ಬಾರಿ ಅವ್ರಿಗೆ ಇವತ್ತರೆಗೂ ಅವ್ರಿಗೆ ನಾವು ನೋಡಿದ್ರೆ ಪ್ಲೇ ಆಫ್ ಹೋಗಿದ್ದೇ ಕಡಿಮೆ. ಅವರು ಉಳಿದಿದ್ದು ನಾವು 10 ಟೀಮ್ಗಳಲ್ಲಿ ನೋಡಿದ್ರೆ ಡೆಲ್ಲಿ ಕ್ಯಾಪಿಟಲ್ಸೇ ಅತಿ ಹೆಚ್ಚು ಕಡಿಮೆ ಬಾರಿ ಪ್ಲೇ ಆಫ್ಗೆ ಸೇರ್ಕೊಂಡಿರೋವಂಥದ್ದು. ಹಾಗಾಗಿ ಈ ಬಾರಿ ಎನಿ ಕಾಸ್ಟ್ ಅವರು ಟ್ರೋಫಿ ಮೇಲೆ ಇಟ್ಟಿರ್ತಾರೆ. ಆದರೆ ಫಸ್ಟ್ ಸ್ಟೆಪ್ ಆಗಿ ಅವ್ರು ಪ್ಲೇ ಆಫ್ಗೆ ಹೋಗಬೇಕು ಅಂದರೆ ಕನಿಷ್ಠ ನಾವು 9 ರಿಂದ 10 ಪಂದ್ಯಗಳನ್ನು ಫಸ್ಟ್ ಗೆಲ್ಲೋದಕ್ಕೆ ಅವ್ರು ಇದು ಮಾಡಿರ್ತಾರೆ. ಆಮೇಲೆ ಅಕ್ಷರ್ ಪಟೇಲ್ ಕ್ಯಾಪ್ಟನ್ಸಿಯನ್ನು ಕೂಡ ಈ ಬಾರಿ ಟೆಸ್ಟ್ ಮಾಡ್ತಿದ್ದಾರೆ. ಓಕೆ, ಸೊ ಆಸ್ ಎ ಆಲ್ರೌಂಡರ್ ಆಗಿ ಅವರು ಲಾಸ್ಟ್ 2 ವರ್ಷಗಳಲ್ಲಿ ನೋಡಿದ್ರೆ ಅಕ್ಷರ್ ಪಟೇಲು ಅವರೊಬ್ಬ ರೈಸಿಂಗ್ ಸ್ಟಾರ್ ಆಗಿ ಇದು ಮಾಡ್ಕೊತಾ ಇದ್ದಾರೆ. ಫಸ್ಟ್ ಅಕ್ಷರ್ ಪಟೇಲನ್ನು ಒಬ್ಬ ಬೌಲರ್ ಆಗೂ ಕೂಡ ನಾವು ನೋಡೋಕ್ಕಾಗ್ತಾ ಇರಲಿಲ್ಲ. ಆ ಥರ ಇದ್ದವರು ಇವಾಗ ಅವರು ಟರ್ನ್ ಓವರ್ ಆಗಿದ್ದಾರೆ. ಹಾಗಾಗಿ ಯಾರು KL ರಾಹುಲ್ ಕೂಡ ಕ್ಯಾಪ್ಟನ್ಸಿ ಹೊರೆಯನ್ನು ಹೊರೋದಕ್ಕೆ ಹಿಂದೆ ಹಾಕಿದ್ರು. ಆದರೆ ಅಕ್ಷರ್ ಪಟೇಲ್ ನಾನು ಇದ್ದೀನಿ ಅಂತ ಮುಂದೆ ಬಂದಿದ್ದಾರೆ. ಅವ್ರು ಡಗ್ಔಟಲ್ಲೂ ನೋಡ್ತಾ ಇದ್ರೆ ಅವ್ರ ಮುಖದಲ್ಲಿ ತುಂಬ ಚಲನವಲನ ಕಂಡು ಬರ್ತಾ ಇರುತ್ತೆ. ಯಾರೆಲ್ಲಿದ್ದಾರೆ, ಹೇಗೆ ಇತ್ತ ಆ ಗೇಮ್ ಪ್ಲಾನ್ ನಡೀತಾ ಇರುತ್ತೆ. ಸೊ ಅದು ಒಂದು ಸಕ್ಸಸ್ಗೆ ಕಾರಣ ಆಗ್ತಾ ಇದೆ ಒಂದು ಅಂತ ಅನಿಸುತ್ತೆ ನನಗೆ. ಓಕೆ ಸರ್. ಸೊ ಇನ್ನು ನಿನ್ನೆ ಇನ್ನೊಂದು ಮ್ಯಾಚ್ ಕೂಡ ನಡೀತು, CSK ವರ್ಸಸ್ RR. ಸೊ ಈ ಮ್ಯಾಚಲ್ಲೂ ಕೂಡ ರಾಜಸ್ಥಾನ್ ಮುಂದೆ CSK ಟುಸ್ ಪಟಾಕಿ ಆಗಿದೆ. ಸೊ ಯಾಕೆ ಈ ಥರ ಇವಾಗ 2 ಮ್ಯಾಚು ಅದು ಸೋತಿದೆ, ಫಸ್ಟ್ ಮ್ಯಾಚ್ ಒಂದು ಬಿಟ್ಟರೆ ಇನ್ನು 2 ಮ್ಯಾಚು ಸೋತಿದೆ. ಸೊ ಯಾಕೆ ಈ ಥರ, ಯಾಕೆ ಧೋನಿ ಅವರು ಎಲ್ಲಿ ಎಡುತ್ತಿದ್ದಾರೆ ಅನ್ನೋದು? ಇಲ್ಲಿ ಧೋನಿ ಎಡುತ್ತಿದ್ದಾರೆ ಅನ್ನೋದಕ್ಕಿಂತ ಅವ್ರಿಗೆ ಓವರ್ ಕಾನ್ಫಿಡೆನ್ಸ್ ಒಂದಿದೆ. ಅಂದರೆ ಒಂದು ಬೂಸ್ಟ್ ಅಪ್ ಇರುತ್ತೆ, ನಾವು ಇಷ್ಟೆಲ್ಲ ಮಾಡಿದ್ದೀವಿ ಅಂತ. ಬಟ್ ಒಂದು ತಿಳ್ಕೊಬೇಕು, ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ಬದಲಾಗಿದೆ ಅಂತ. ಏನು ಮೆಗಾ ಆ್ಯಕ್ಷನಲ್ಲಿ ಅವ್ರು ಏನು ಸೆಲೆಕ್ಟ್ ಮಾಡಿ, ಅವ್ರು ಯಾವತ್ತೂ ಕೂಡ ಲೋ ಬಜೆಟಲ್ಲಿ ಒಳ್ಳೆ ಟೀಮನ್ನು ಕಟ್ತಾರೆ, ಯಂಗ್ ಟೀಮನ್ನು ತರ್ತಾರೆ. ಈ ಬಾರಿ ಇದರಲ್ಲಿ ನೋಡಿದ್ರೆ ನಾವು 17 ಸೀಸನ್ಗಳಿಗೆ ಹೋಲಿಸಿದ್ರೆ ಚೆನ್ನೈ ಸೂಪರ್ ಕಿಂಗ್ಸ್ ಇವಾಗ ಸ್ವಲ್ಪ ಯಂಗ್ ಟೀಮ್ ಸ್ವಲ್ಪ ಜಾಸ್ತಿ ಇದೆ. ಆದರೆ ಆ ಕಾನ್ಫಿಡೆನ್ಸ್, ಯಂಗ್ ಟೀಮಿಗೆ ಕಾನ್ಫಿಡೆನ್ಸ್ ಅಷ್ಟೊಂದು ಇರೋದಿಲ್ಲ. ಇನ್ನೊಂದು ಹೇಳ್ತೀನಿ, ಧೋನಿ ಅಪೋನೆಂಟ್ ಆಗಿ ವಿಕೆಟ್ ಕೀಪಿಂಗ್ ಮಾಡುವಾಗ ಯಾವೊಬ್ಬ ಬೌಲರ್ಗೂ ಒಂದು ಕಾಡ್ತಾ ಇರುತ್ತೆ, ಹೇಗೆ ಬೌಲಿಂಗ್, ಒಂದು ತಪ್ಪು ಮಾಡಿದ್ರೆ ಬಯಸ್ಕೋತೀನಿ ಅನ್ನೋ ಭಯ ಬಂದ್ಬಿಡುತ್ತಲ್ಲ, ಆವಾಗ ಆ ಲೂಸ್ ಬಾಲ್ಸ್ ಬರುತ್ತೆ, ಕಾನ್ಫಿಡೆನ್ಸ್ ಬಾಲ್ ಬರೋದಿಲ್ಲ. ನಾವು ನೆನ್ನೆ ನೋಡ್ತಾ ಇದ್ರು ಪತಿರಾನ ಬೌಲಿಂಗ್ ಇದರಲ್ಲೂ ಕೂಡ ಎಷ್ಟು ದೂರ ವೈಡ್ ಆಗ್ತಾ ಇದ್ರು ಅಂದರೆ ಆಲ್ಮೋಸ್ಟ್ ಪಿಚ್ಚಿಂದ ಹೊರಗಡೆ ಹೋಗ್ತಾ ಇತ್ತು. ಸೊ ಅಂಥ ಒಬ್ಬ ಬೌಲರೇ ಮಿಸ್ಟೇಕ್ ಮಾಡ್ತಿದ್ದಾರೆ ಅಂದರೆ ಇನ್ನು ಯಂಗ್ ಬೌಲರ್ಗಳು ಏನು ಮಾಡಬೇಕು ಅಂತ. ಆಮೇಲೆ ಇನ್ನೊಂದೇನಪ್ಪ ಅಂದರೆ ರಾಜಸ್ಥಾನ್ ರಾಯಲ್ಸು 2 ಮ್ಯಾಚಕ್ಕೆ ಫಸ್ಟ್ 2 ಮೆಟ್ಲನ್ನು ಇದು ಮಾಡಿದ್ದಾದ್ಮೇಲೆ ಡ್ರೆಸ್ಸಿಂಗ್ ರೂಮಲ್ಲೂ ಪ್ರೆಷರ್ ಕ್ರಿಯೇಟ್ ಆಗಿರುತ್ತೆ. ಎಸ್ ಈ ಮ್ಯಾಚನ್ನು ನಾವು ಹೊಡಿಲೇಬೇಕು ಅಂತ, ಗೆದ್ದೇ ಗೆಲ್ಲಬೇಕು ಅಂತ. ಸೊ ಹಾಗೆ ಆಮೇಲೆ ಇನ್ನೊಂದೇನೆಂದರೆ ಅವ್ರು ಇವತ್ತು ಇದರಲ್ಲಿ ಅವ್ರ ಹೋಮ್ ಗ್ರೌಂಡ್ ಬೇರೆ, ಅವ್ರಿಗೆ ಫ್ಯಾನ್ಸ್ ಸಪೋರ್ಟ್ ಇದ್ದೇ ಇರುತ್ತೆ. ಹಾಗಾಗಿ ಚೆನ್ನೈಯನ್ನು ಸೋಲಿಸೋದಕ್ಕೆ ತುಂಬ ಕಾರಣಗಳಿದೆ. ನೆನ್ನೆ ಇದರಲ್ಲಿ ಒಂದು ಅವ್ರ ಕಾನ್ಫಿಡೆನ್ಸ್ ಇರ್ಬೋದು, ಇನ್ನೊಂದು ಚೆನ್ನೈ ಮಾಡ್ಕೊಂಡಂಥ ತಪ್ಪುಗಳು ಇರ್ಬೋದು. ಏನಪ್ಪ ಅಂದರೆ ಯಾವತ್ತು ಚೆನ್ನೈಯನ್ನು ನಾವು ಹಲವು ಸೀಸನ್ಗಳನ್ನು ನಾವು ನೋಡಿದ್ದೀವಿ, ಅವ್ರಿಗೆ ಓಪನರ್ಸ್ ಆಗಿ ಹೇಗೆ ಕಂಡುಬರ್ತಾ ಇದ್ರು ಅಂದರೆ ನಾನು ನೋಡಿದಾಗೆ ತುಂಬ ಸ್ಟ್ರಾಂಗ್. ಋತುರಾಜ್ ಗಾಯಕ್ವಾಡು, ಡೆವನ್ ಕಾನ್ವೆ ಇವರೆಲ್ಲ ಇದ್ದಾಗ ಅವರು ಒಂದು ಓಪನಿಂಗ್ ಸ್ಟಾರ್ಟಪ್ ಅಂದರೆ ಭದ್ರ ಬುನಾದಿ ಹಾಕಬೇಕಾಗುತ್ತಲ್ಲ, ಅದು ಹಾಕಿದ್ರೆ
ನನಗೆ ಗೊತ್ತು 30 to 40% ಮ್ಯಾಚ್ ಗೆದ್ದಾಗೆ. ಓಪನಿಂಗ್ ಚೆನ್ನಾಗಿದ್ರೆ ಎಸ್, ಆದರೆ ಅದಾಗ್ತಾ ಇಲ್ಲ ಚೆನ್ನೈ ಸೂಪರ್ ಕಿಂಗ್ಸಲ್ಲಿ. ನಾವು ಋತುರಾಜ್ ಗಾಯಕ್ವಾಡ್ ನೆನ್ನೆ ಆಡಿದ್ರು. ಫಸ್ಟ್ 2 ಮ್ಯಾಚ್ಗಳಲ್ಲೂ ನೋಡಿದ್ರೆ ಅವರು ಒಂದಂಕಿ ರನ್, ಫಸ್ಟ್ ಮ್ಯಾಚ್ ಅಂತೂ ಡಕ್ಔಟ್. ಸೊ ಇದು ಕೂಡ ಒಂದು ಇಂಪ್ಯಾಕ್ಟ್ ಆಗ್ತಾ ಇರುತ್ತೆ. ಅದೇ ಹೇಳಿದ್ನಲ್ಲ ಆವಾಗ, ಒಬ್ರು ಆಡಿದ್ರೆ ಸಾಕಾಗೋದಿಲ್ಲ, ಎಲ್ಲರೂ ಇಡೀ ಟೀಮ್. ಎಸ್, ನೀವು ಇವಾಗ ಧೋನಿಯನ್ನ ಒಂದು ಮ್ಯಾಚಲ್ಲಿ ಒಂದು ಸ್ಥಾನದಲ್ಲಿ ಇಳಿಸ್ತಾರೆ, ಇನ್ನೊಂದು ಮ್ಯಾಚಲ್ಲಿ ಇನ್ನೊಂದು ಕಡೆ ಇಳಿಸ್ತಾರೆ, ಲಾಸ್ಟಲ್ಲಿ ಆಡಿಸ್ತಾರೆ. ಇದು ಧೋನಿ ಡಿಸಿಷನ್ನೇ ಆಗಿರ್ಬೋದು, ಇಲ್ಲ ಮ್ಯಾನೇಜ್ಮೆಂಟ್ ಡಿಸಿಷನ್ ಆಗಿರ್ಬೋದು. ಅದೇನಾಗುತ್ತೆ ಅಂದರೆ ಉಳಿದಂಥ ಬ್ಯಾಟ್ಸ್ಮನ್ಗಳ ಮೇಲೆ ಎಫೆಕ್ಟ್ ಆಗುತ್ತೆ. ಧೋನಿ ಯಾವಾಗ ಬರ್ತಾರೆ ಅನ್ನೋ ಒಂದು ಮೈಂಡಲ್ಲೇ ಆಡ್ತಿರ್ತಾರೆ. ಧೋನಿ ಆಡಲೇಬೇಕು, ಜನ ನೋಡಲೇಬೇಕು ಅನ್ನೋ ಥರನೂ ಇದೆ ಚೆನ್ನೈ ಸೂಪರ್ ಕಿಂಗ್ಸ್ ಇದರಲ್ಲಿ. ಅವ್ರ ಫ್ಯಾನ್ಸ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡೋದೇ ಅದು. ಚೆನ್ನೈ ಸೋತ್ರು ಗೆದ್ರು ಪರವಾಗಿಲ್ಲ, ನಂಗೆ ಧೋನಿ ಬ್ಯಾಟಿಂಗ್, ಧೋನಿ 2 ಸಿಕ್ಸರ್ ಹೊಡೆದ್ರೆ ಸಾಕು ಅಂತ. ಬಟ್ 2 ಸಿಕ್ಸರಿಂದ ಮ್ಯಾಚ್ ಗೆಲ್ಸೋಕ್ಕಾಗೋದಿಲ್ಲ. ನೆನ್ನೆ ಹೊಡೆದಿದ್ದು ಕೂಡ ಏನು ಹತ್ರನೇನೋ ಹೊಡೆದಿದ್ದು ಧೋನಿ. ಸೊ ಹಾಗಾಗಿ ಅದು ಮ್ಯಾಚ್ ಅನ್ನ ಟರ್ನ್ ಮಾಡೋದಿಲ್ಲ ಯಾವತ್ತು. ಒಂದು ಬಿಗ್ ಸ್ಕೋರ್ ಹೊಡಬೇಕು, ಪ್ಲಸ್ ಮ್ಯಾಚ್ ಫಿನಿಶಿಂಗ್ ಅಂತ ಅಂದಾಗ ಅಲ್ಲಿ ಸ್ಫೋಟಕ ಬ್ಯಾಟಿಂಗ್ ಅಂತೀವಲ್ಲ, ಅದು ಆಡಬೇಕಾಗುತ್ತೆ. ನೀವು ಆಡೋ 2 ಬಾಲ್ಗಳೆಲ್ಲ ಅಲ್ಲಿ ಮಿನಿಮಮ್ ಅಂದರೂ ಒಂದು 15 ರನ್ ಬರೋವಂಥ ತಾಕತ್ತಿದ್ದಂಥ ಧೋನಿ. ಈಗ ಧೋನಿ ಆ ಥರ ಇಲ್ಲ. ಧೋನಿ ಇವಾಗ ಆಡ್ತಿರೋದು ಒಂದು ಟೀಮನ್ನು ಹೇಗೆ ಇದು ಮಾಡ್ಕೊಂಡು ಹೋಗ್ಬೇಕು ಅನ್ನೋದಷ್ಟೇ. ಒಂದು ಹೊಸ ಕ್ಯಾಪ್ಟನ್ನ ಮತ್ತಷ್ಟು ಅವನು ಪಳಗಿಸ್ಬೇಕು ಧೋನಿ. ಆ ಜವಾಬ್ದಾರಿ ಇರೋದ್ರಿಂದನೇ ಅವ್ರ ಮೈದಾನದಲ್ಲಿರೋದು. ಸೊ ಹಾಗಾಗಿನೇ ಇವಾಗ ಏನಾಗಿದೆ ಚೆನ್ನೈ ಸೂಪರ್ ಕಿಂಗ್ಸಲ್ಲಿ ಧೋನಿ ಅಂದರೆ ಸಿ ಎಸ್ ಕೆ ಅಂದರೆ ಧೋನಿ ಆಗೋಗ್ಬಿಟ್ಟಿದೆ. ಅದು ಬಿಟ್ಟು ಕಾನ್ಫಿಡೆಂಟ್ ಬರಬೇಕು. ಆ ಧೋನಿ ಅನ್ನೋ ಮೈಂಡ್ಸೆಟ್ಟನ್ನು ಬಿಟ್ಟು ಇಲ್ಲ ನಾವು ಗೆಲ್ಲಿಸ್ತೀವಿ ಅಂತ ಒಬ್ಬ ಪ್ಲೇಯರ್ಗೆ ಬಂದರೆ ಅವ್ರ ಮೇಲೆ ಡಿಪೆಂಡ್ ಆಗಬಾರ್ದು. ಎಸ್, ಆಗ ಅದು ಮ್ಯಾಚ್ ರಿಸಲ್ಟೇ ಬೇರೆ ಇರುತ್ತೆ. ಆಮೇಲೆ ಇನ್ನೊಂದೇನೆಂದರೆ ಪವರ್ ಪ್ಲೇ ಅಂತ ನಾವು ಏನು ಹೇಳ್ತೀವಿ, ಫಸ್ಟ್ 6 ಓವರ್ಸ್ ನೀವು ನೋಡಿ, ಎಲ್ಲ ಟೀಮುಗಳು ಫಸ್ಟ್ ಪವರ್ ಪ್ಲೇಯಲ್ಲಿ ಕನಿಷ್ಠ 60 ರನ್ ಹೊಡಿಬೇಕು ನೋಡ್ತಾ ಇರ್ತಾರೆ. ಬಟ್ ನೆನ್ನೆ CS ಹೊಡೆದಿದ್ದು ಕೇವಲ 42 ರನ್ನು 43 ರನ್ನು ಫಸ್ಟ್ 6 ಓವರಲ್ಲಿ. ಆ ಥರ ಆದಾಗ ಏನಾಗುತ್ತೆ ಅಂದರೆ ಪ್ರೆಷರ್ ಬಿಲ್ಡ್ ಆಗ್ತಾ ಹೋಗುತ್ತೆ. 1-2 ವಿಕೆಟು ಪವರ್ ಪ್ಲೇ ಹೋಗ್ಬಿಟ್ರೆ ಇವಾಗ ವಿಕೆಟ್ ಉಳಿಸ್ಕೊಂಡು ಹೋಗ್ಬೇಕಾ, ಇಲ್ಲ ಅಂದರೆ ನಾವು ಇದು ಜೋರಾಗಿ ಹೊಡಿಬೇಕಾ, ಸಿಕ್ಸರ್ಗಳು ಹೊಡಿಬೇಕಾ ಅಂತ ಇರುತ್ತೆ. ಸೊ ಈ ಒಂದು ಪ್ರೆಷರ್ ಇದಾದಾಗ ಕಾನ್ಫಿಡೆನ್ಸ್ ಇನ್ನೂ ಬಿಲೋ ಹೋಗ್ತಾ ಇರುತ್ತೆ. ಹಾಗೇನಾಗುತ್ತೆ ಅಂದರೆ ಉಳಿದಂಥ ಬ್ಯಾಟ್ಸ್ಮನ್ಗಳು ಔಟ್ ಆಗ್ತಾರೆ, ಇಲ್ಲ ಅಂದರೆ ಸುಮ್ಮನೆ ಡಿಫೆಂಡ್ ಮಾಡ್ಕೊತಾ ಹೋಗ್ತಾ ಇರ್ತಾರೆ. ಹಾಗಾಗಿ ಚೆನ್ನೈ ನೆನ್ನೆ ಮ್ಯಾಚ್ ಸೋತಿದ್ದು ಅಂತ ನನಗೆ ಅನಿಸುತ್ತೆ. ಓಕೆ ಸರ್. ಸೊ ಇನ್ನು CSK ಸತತವಾಗಿ 2 ಮ್ಯಾಚ್ ಕೂಡ ಸೋತಿದ್ದಾರೆ. ಇನ್ನು ಇವರು ಪ್ಲೇ ಆಫ್ಗೆ ಹೋಗೋದು ಕಷ್ಟನಾ ಹೇಗೆ ಅಂತ ಈಗಲೇ ಹೇಳೋಕ್ಕಾಗೋದಿಲ್ಲ. ಯಾಕಂದರೆ CSK ಎಂಥ ಟೀಮ್ ಅಂದರೆ ಅವರು ಪ್ಲೇ ಆಫನ್ನು ಅತಿ ಹೆಚ್ಚು ಬಾರಿ ಹೋಗಿರೋದು CSK ಟೀಮ್. ಸೊ ಲಾಸ್ಟ್ ಇಯರು ನಾವು ನೋಡೋದಾದ್ರೆ ಏನು ಬೆಂಗಳೂರು ಮೇಲೆ ಸೋತಿದ್ರಿಂದ ಒಂದೇ ಒಂದು ಮ್ಯಾಚ್ ಸೋತಿದ್ರಿಂದ ಅವರು ಪ್ಲೇ ಆಫಿಂದ ಹೊರಗಡೆ ಬಿದ್ದರು. ಆ ಮ್ಯಾಚ್ RCB ಗೆದ್ದು ಪ್ಲೇ ಆಫ್ಗೆ ಹೋಯಿತು. ಸೊ ಇಲ್ಲಾಂದರೆ ಲಾಸ್ಟ್ ಸೀಸನ್ನು ಕೂಡ ಅವರು ಆರಾಮಾಗಿ ಪ್ಲೇ ಆಫ್ಗೆ ಹೋಗ್ಬೋದಾಯಿತು. ಬಟ್ ಈಗ ಇನ್ನೂ ಉಳಿದಂಥ 11 ಮ್ಯಾಚ್ ಇದೆ ಅವ್ರಿಗೆ. ಓಕೆ, ಅದರಲ್ಲಿ ಒಂದು ಮ್ಯಾಚನ್ನು ಗೆದ್ದಿದ್ದಾರೆ. ಆದರೆ RCBಗೆ ಅವರಿಗೆ CSK ತುಂಬ ಅಭಿಮಾನಿಗಳಿದ್ದಾರೆ. ಅವ್ರಿಗೆ ಏನಪ್ಪ ಅಂದರೆ ಹೋಪು ಈಗ CSK 100% ಪ್ಲೇ ಆಫ್ ಹೋಗೋ ಚಾನ್ಸಸ್ ಇದೆ. ಯಾಕಂದರೆ ಇನ್ನು 11 ಪಂದ್ಯಗಳಲ್ಲಿ ಕನಿಷ್ಠ ಅಂದರೂ ಅವರು ಮಾರ್ಜಿನ್ ಇಟ್ಕೊಂಡು ಹೋದ್ರೆ, ರನ್ ರೇಟ್ ಇಟ್ಕೊಂಡು ಹೋದ್ರೆ 8 ಪಂದ್ಯಗಳು ಗೆದ್ದರೆ ಆರಾಮಾಗಿ ಅವ್ರು ಪ್ಲೇ ಆಫ್ ಹೋಗ್ಬಿಡ್ತಾರೆ. ಸೊ ಹಾಗಾಗಿ ಇಟ್ಸ್ ಎ ಲಾಂಗ್ ಸೀಸನ್, ಅವರಿಗೆ ತುಂಬ ಅವಕಾಶಗಳಿದೆ. ಆಮೇಲೆ ಇವಾಗ ಚೆನ್ನೈನಲ್ಲಿ ಅವ್ರು ಆಡಿರೋದು ಎಷ್ಟು 2 ಮ್ಯಾಚ್ಗಳು ಆಡಿದ್ದಾರೆ, ಇನ್ನು 5 ಮ್ಯಾಚ್ಗಳಿರುತ್ತೆ ಅವ್ರಿಗೆ. ಸೊ ಈ ಎಲ್ಲ ನೋಡಿದ್ರೆ ಈ ಅವ್ರ ಹೋಮ್ ಗ್ರೌಂಡಲ್ಲಿ ಗೆದ್ದರೆ ಪಕ್ಕ ಇದೊಂದು ಹೇಳ್ತೀನಿ, ಅವ್ರಿಗೆ ಅತಿ ಹೆಚ್ಚು ಅಡ್ವಾಂಟೇಜ್ ಇರೋದೀಗ ಈ 5 ಪಂದ್ಯಗಳು ಏನು ಚೆನ್ನೈನಲ್ಲೇ ಗೆದ್ದರೆ ಅವ್ರು 100% ಅವರು ಪ್ಲೇ ಆಫ್ ಹೋಗ್ತಾರೆ. ಏನಾದರೂ ಹೋಮ್ ಗ್ರೌಂಡಲ್ಲಿ ಕೆಲವೊಂದು 2-3 ಮ್ಯಾಚ್ ಸೋತರು ಅಂದರೆ ಪಕ್ಕ ಅವರು ಪ್ಲೇ ಆಫಿಂದ ಹೊರಗಡೆ ಹೋಗ್ಬಿಡ್ತಾರೆ. ಸೊ ಇಲ್ಲಿಂದ ಅವರು ಎಚ್ಚೆತ್ಕೋಬೇಕು. ಈ 2 ಮ್ಯಾಚ್ ಸೋತಾದ್ಮೇಲೆ ಅವರು ಪಾಠ ಕಲ್ತಂತೆ ಆಗಬೇಕು. ಇಲ್ಲ ಅಂದರೆ ಇದೇ ಥರ ಬ್ಯಾಟಿಂಗ್ ಮಾಡ್ತೀವಿ ನಾವು, ಧೋನಿಯನ್ನು ಇಳಿಸೋದಕ್ಕೆ ಮಾತ್ರ ಇದು ಮಾಡ್ತಿರ್ತೀವಿ ಅಂದರೆ ಆಗೋದಿಲ್ಲ. ಸೊ ಹಾಗಾಗಿ ಅವ್ರಿಗೆ ಸ್ವಲ್ಪ ಹಂಗಿದೆ, ಈಗ ಎಚ್ಚೆತ್ಕೋಬೇಕು. ಮಲಗಬಾರ್ದು, ಸಿಂಹಗಳು ಮಲಗಬಾರ್ದು, ಇವಾಗ ಎಚ್ಚೆತ್ಕೋಬೇಕು. ಓಕೆ ಸರ್, ಇಷ್ಟು ಇನ್ನು ನೆನ್ನೆ ಮ್ಯಾಚ್ ಬಗ್ಗೆ ಆಯಿತು. ಇನ್ನು ಇವತ್ತಿನ ಮ್ಯಾಚ್ ಬಗ್ಗೆ ಮಾತಾಡೋದಾದ್ರೆ ಮುಂಬೈ ಇಂಡಿಯನ್ಸ್ ಹಾಗೂ ಕೋಲ್ಕತ್ತಾ ನೈಟ್ ರೈಡರ್ಸ್ ಮುಖಾಮುಖಿ ಆಗ್ತಿದ್ದಾರೆ. ಮುಂಬೈ ಇಲ್ಲಿ ತನಕ ಒಂದೇ ಒಂದು ಗೆಲುವನ್ನು ಕೂಡ ಕಂಡಿಲ್ಲ. ಸೊ ಇವತ್ತು ವಾಂಖೆಡೆ ಸ್ಟೇಡಿಯಂನಲ್ಲಿ ಆಡ್ತಿದ್ದಾರೆ. ಅಲ್ಲಿಯ ಒಂದು ಪಿಚ್ ರಿಪೋರ್ಟ್ ನೋಡೋದಾದ್ರೆ ಸ್ಟೇಡಿಯಂ. ಸೊ ವಾಂಖೆಡೆ ಸ್ಟೇಡಿಯಂ ಹೇಗೆ ಅಂದರೆ ಇಟ್ಸ್ ನಥಿಂಗ್ ಬಟ್ ನಮ್ಮ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂ. ಸ್ಟ್ರೆಂತು ಅವೆಲ್ಲ ನೋಡಿದ್ರೆ ಒಂದೇ ರೀತಿ ಇರುತ್ತೆ, ಪಿಚ್ಚು ಕೂಡ ಅವೆಲ್ಲ ಆಲ್ಮೋಸ್ಟ್ ಇರುತ್ತೆ. ಇಲ್ಲಿ ಇಬ್ರಿಗೂ ಸಹಕಾರ ಆಗುತ್ತೆ, ಒಂದು ಬೌಲಿಂಗಿಗೂ ಹೆಲ್ಪ್ಫುಲ್ ಅದು ವಾಂಖೆಡೆ, ಪ್ಲಸ್ ಬ್ಯಾಟಿಂಗಿಗೂ ಇದಾಗುತ್ತೆ.
ಬಟ್ ಇವತ್ತು ಮ್ಯಾಚನ್ನು ನಾವು ರಿವ್ಯೂ ಮಾಡೋಕೆ ಹೋದರೆ KKR ಆಲ್ರೆಡಿ ಫಸ್ಟ್ ಮ್ಯಾಚ್ ಸೋತಿತ್ತು. ಓಕೆ, ಸೊ ಈಗ ಮುಂಬೈ 2-2 ಸೋತಿದ್ದಾರೆ. ಹೌದು. ಆದರೆ ಮುಂಬೈಗೆ ಅತಿ ಹೆಚ್ಚು ಕಾನ್ಫಿಡೆನ್ಸ್ ವಾಂಖೆಡೆಯಲ್ಲಿ ಅವ್ರು ಗೆದ್ದೇ ಗೆಲ್ತಾರೆ. ಆ್ಯಂಡ್ ಇನ್ನೊಂದು ಏನಂದರೆ ಇದು ಫಸ್ಟ್ ಮ್ಯಾಚ್ ಆಗ್ತಿರೋದ್ರಿಂದ ಅವ್ರಿಗೆ ತನ್ನ ಒಂದು ಪ್ಲ್ಯಾನ್ಸ್ ತುಂಬ ಚೆನ್ನಾಗಿ ಮಾಡ್ಕೋತಾರೆ. ಆಮೇಲೆ ಪಿಚ್ ಬಗ್ಗೆ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಆ್ಯಂಡ್ ಎಸ್ಪೆಷಲಿ ಮುಂಬೈಕರ್ಗಳೇ ಇರೋದ್ರಿಂದ, ಎಸ್ಪೆಷಲಿ ಎಂತೆಂಥ ಪ್ಲೇಯರ್ ಇದ್ದಾರೆ ಅವ್ರಿಗೆ, ಸೂರ್ಯಕುಮಾರ್ ಯಾದವ್ ಇರ್ಬೋದು, ಪ್ಲಸ್ ನಮ್ಮ ತಿಲಕ್ ವರ್ಮಾ ಇರ್ಬೋದು, ರೋಹಿತ್ ಶರ್ಮಾ, ಈ ಮೂವರು ಪ್ಲೇಯರ್ಸು ಅವರು ನಿಜವಲ್ಲೂ ಮುಂಬೈಗೆ ಗೆಲುವು ತಂದು ಕೊಟ್ಬಿಡ್ತಾರೆ ಇವತ್ತು. ನನ್ನ ಇದ್ರ ಪ್ರಕಾರ ಇವತ್ತು ಸೂರ್ಯ ಇಲ್ಲ ತಿಲಕ್ ವರ್ಮಾ ಇವರಿಬ್ಬರು ಗೇಮ್ ಚೇಂಜರ್ಗಳಾಗ್ಬೋದು. ರೋಹಿತ್ ಶರ್ಮಾ ಬ್ಯಾಟಿಂಗಲ್ಲಿ ಕನಿಷ್ಠ ಅಂದರೂ ಅವ್ರ ಬ್ಯಾಟಿಂದ ಇವತ್ತೊಂದು 40 ರನ್ನುಗಳಾದರೂ ಬರುವಂಥ ಸಾಧ್ಯತೆಗಳಿದೆ. ಆ್ಯಂಡ್ ಇನ್ನೊಂದು ಏನಪ್ಪ ಅಂದರೆ ಮುಂಬೈ ಯಾಕೆ ಸೋಲ್ತು ಅಂದರೆ ಅವರ ಬೌಲಿಂಗ್ ಯೂನಿಟ್ ಅವ್ರಿಗೆ ಹೆಚ್ಚು ಇದಾಗ್ತಾ ಇರೋದು. ಅವ್ರ ಬೌಲಿಂಗ್ ಯೂನಿಟ್ನ ಅವ್ರು ಮತ್ತಷ್ಟು ಶಾರ್ಪ್ ಮಾಡಿಕೊಂಡ್ರೆ, ಚೆನ್ನಾಗಿ ಇದು ಮಾಡ್ಕೊಂಡ್ರೆ 100% ಅವರು ಗೆಲ್ಲೋ ಚಾನ್ಸಸ್ ಇರುತ್ತೆ. ಬಟ್ KKR ಸಿಕ್ಕಾಪಟ್ಟೆ ಇದಾಗ್ತಿದ್ದಾರೆ. ಆದರೆ ಎಸ್ಪೆಷಲಿ ಅವ್ರ ಬೌಲಿಂಗ್ ಯೂನಿಟ್ ತುಂಬ ಚೆನ್ನಾಗಿದೆ. ಅವರು ವರುಣ್ ಚಕ್ರವರ್ತಿ ಇರ್ಬೋದು, ಆ ಕಡೆ ಎಲ್ಲರೂ ಅವ್ರ ಯೂನಿಟ್ಟು ತುಂಬ ಚೆನ್ನಾಗಿದೆ. ಬಟ್ ಇವತ್ತಿನ ಮ್ಯಾಚು ಒಂದು ನನ್ನ ಪ್ರಕಾರ ಒಂದು 190-180 ರನ್ನುಗಳು ಬರ್ಬೋದು. 200 ದಾಟೋದು ವಾಂಖೆಡೆಯಲ್ಲಿ ಅಷ್ಟೊಂದು ಈಸಿ ಅಲ್ಲ. ಬಟ್ ಅದನ್ನು ಚೇಸಿಂಗ್ ಮಾಡುವಂಥ ಇದಕ್ಕೆ ಯಾರು ಹೋಗ್ತಾರೋ ಅವ್ರು ವಿನ್ ಆಗ್ಬೋದು ಅನಿಸುತ್ತೆ. ಓಕೆ ಸರ್. ಸೊ ಇನ್ನು ಸುನಿಲ್ ನಾರಾಯಣ್ ಅವರು ಇವತ್ತು ಆಡ್ತಾರಾ ಹೇಗೆ ಅಂತ KKR ಟೀಮ್? ಸುನಿಲ್ ನಾರಾಯಣ್ ಅವರು KKRನ ಒಂದು ಅವಿಭಾಜ್ಯ ಅಂಗ. ಅವ್ರನ್ನ ಸುನಿಲ್ ನಾರಾಯಣ ಬಿಟ್ಟು KKR ಮುಂದೆ ಹೋಗ್ತಾ ಇಲ್ಲ. ಬಟ್ ಅವ್ರು ಯಾಕೆ ಲಾಸ್ಟ್ ಮ್ಯಾಚ್ ಆಡಿಸಿಲ್ಲ ಅಂದರೆ ಅವ್ರಿಗೆ ಆಲ್ಟರ್ನೇಟಿವ್ ಅಷ್ಟು ಪೈಪೋಟಿ ಕೊಡೋರು ಇದ್ದಾರೆ. ಇವಾಗ ನಾವು ವರುಣ್ ಚಕ್ರವರ್ತಿ ಅಷ್ಟು ಸ್ಪಿನ್ ಇದು ಮಾಡ್ತಿದ್ದಾರೆ. ಸೊ ಹಾಗಾಗಿ ಅವ್ರು ಅನಿಸುತ್ತೆ ಸುನಿಲ್ ನಾರಾಯಣ್ಗಿಂತ ಬೆಟರ್ ಸ್ಪಿನ್ ಅಟ್ಯಾಕಿಂಗ್ ಇದೆ. ಪ್ಲಸ್ ನಾವು ಸುನಿಲ್ ನಾರಾಯಣ್ನ ಓಪನರ್ ಆಗಿ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಆಡಿಸ್ಬೋದು. ಈಗ ಬೌಲಿಂಗಿಗಿಂತ ಅವರು ಹೆಚ್ಚು ಕಾಣಿಸ್ಕೊತಾ ಇರೋದು ಓಪನರ್ ಆಗಿ ಅವ್ರು ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡ್ತಿದ್ದಾರೆ. ಸೊ ಹಾಗಾಗಿ ಅವ್ರನ್ನ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬ್ಯಾಟ್ಸ್ಮನ್ ಆಗಿ ಆಡಿಸೋಣ ಅಂತ. ಸೊ ಈ ರೀತಿ ಮಾಡಿಕೊಂಡ್ರೆ ಸುನಿಲ್ ನಾರಾಯಣ್ ಒಬ್ಬ ಇದ್ರ ಪ್ರಕಾರ ಬೌಲರ್ಗಿಂತ ಒಬ್ಬ ಬ್ಯಾಟ್ಸ್ಮನ್ ಆಗಿ ಇಟ್ಕೊಳಕ್ಕೆ KKR ನೋಡ್ತಿದ್ದಾರೆ. ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಇವತ್ತು ಬರ್ಬೋದು ಆಸ್ ಎ ಓಪನರ್ ಆಗಿ. ಎಸ್, ಖಂಡಿತ. ಸರ್. ಸೊ ಇನ್ನು ಇವೆರಡು ಟೀಮ್ ಮುಂಬೈ ಮತ್ತು ಕೋಲ್ಕತ್ತಾದಲ್ಲಿ ನಿಮ್ಮ ಫೇವ್ರೆಟ್ ಟೀಮ್ ಅನ್ನೋದಾದ್ರೆ ಯಾವುದು ಸರ್? ಇಲ್ಲ, ಇಲ್ಲಿ ನನಗೆ ಅಫ್ಕೋರ್ಸ್ ಆ್ಯಸ್ ಎ RCB ಫ್ಯಾನ್ ಆಗೇ ಹೇಳ್ತೀನಿ. ಆದರೆ ನಾವು ಮುಂಚೆ ಹೇಳಬೇಕು ಅಂದರೆ ನಾನು ಮುಂಚೆ KKRನ ಇಷ್ಟಪಡ್ತಾ ಇದ್ದೆ. ಬಟ್ ಈಗ ಇದರಲ್ಲಿ ಅಜಿಂಕ್ಯ ರಹಾನೆ ಕ್ಯಾಪ್ಟನ್ಶಿಪ್ ಕೂಡ ನಂಗೆ ತುಂಬ ಅಟ್ರಾಕ್ಟ್ ಇದು ಅನಿಸುತ್ತೆ. ಈಗಿನ ಮುಂಬೈ ಕ್ಯಾಪ್ಟನಲ್ಲಿ ಹಾರ್ದಿಕ್ ಪಾಂಡ್ಯ ಇಸ್ ಎ ವೆರಿ ಗುಡ್ ಆಲ್ರೌಂಡರ್. ಲಾಸ್ಟ್ ಮ್ಯಾಚ್ ಅವ್ರು ಚೆನ್ನಾಗಿ ಆಡಿದ್ರು ಕಮ್ ಬ್ಯಾಕ್ ಮ್ಯಾಚಲ್ಲಿ. ಬಟ್ ಅವ್ರ ರಿಸಲ್ಟ್ ಸಿಗಲಿಲ್ಲ. ಲಾಸ್ಟ್ ಸೀಸನಲ್ಲಿ ಅವ್ರಿಗೆ ಸಿಕ್ಕಾಪಟ್ಟೆ ಟೀಮಲ್ಲೇ ತುಂಬ ಜಗಳಗಳಿತ್ತು, ಮುನಿಸುಗಳಿತ್ತು. ಸೊ ಈ ಬಾರಿ ಮುಂಬೈನಲ್ಲಿ ಆ ಥರದ್ದೇನಿಲ್ಲ. ಆದರೆ ರೋಹಿತ್ ಶರ್ಮಾ ನೋಡ್ಕೊಂಡು ನಾವು ಮುಂಬೈಯನ್ನು ನಾನು ಇಷ್ಟಪಡ್ಬೋದು. ಆದರೆ KKR ನನಗೆ ಇವತ್ತಿನ ಇದರಲ್ಲಿ ಇಷ್ಟ ಆಗ್ತಾರೆ. ಆ್ಯಸ್ ಎ ಡಿಫೆಂಡಿಂಗ್ ಚಾಂಪಿಯನ್ಸ್ ಕೂಡ ಅವ್ರ ಹಾಗೆ ಬ್ಯಾಟಿಂಗ್ ಅವ್ರದ್ದು ಆಟನೇ ತುಂಬ ಚೆನ್ನಾಗಿದೆ. ಓಕೆ, ಸೊ ಹಾಗಾಗಿ KKRನ ನಾನು ಇವತ್ತು KKR ವಿನ್ ಆಗಬೇಕು ಅಂತ 100% ಅನ್ಕೊತೀವಿ. ಬಟ್ ಮುಂಬೈ ಗೆದ್ದರೆ ಬೇಜಾರೇನಿಲ್ಲ. ಓಕೆ, ಯಾಕೆಂದರೆ ಮುಂಬೈ ಕೂಡ 100% ವೆರಿ ಗುಡ್ ಟೀಮ್. ಆ್ಯಂಡ್ ತುಂಬ ಕ್ಯಾಪ್ಟನ್ಗಳಿರೋವಂಥ ಇದು. ಆ್ಯಂಡ್ ಇನ್ನೊಂದು ಗುಡ್ ಥಿಂಗ್ ಅಂದರೆ ಆಲ್ರೆಡಿ NCAದಲ್ಲೇ ಜಸ್ಪ್ರೀತ್ ಬುಮ್ರಾ ಟ್ರೈನಿಂಗ್ ಮಾಡ್ತಿದ್ದಾರೆ ಅಂತ ಬಂದಿದೆ ನೆನ್ನೆ ನ್ಯೂಸು. ಸೊ ಹಾಗಾಗಿ ಮುಂಬೈಗೆ ಬುಮ್ರಾ ಬಂದ ಮೇಲೆ ಮೇ ಬಿ ಟೀಮ್ ಚಾರ್ಮ್ ಸ್ವಲ್ಪ ಚೇಂಜ್ ಆಗ್ಬೋದು. ಬೌಲಿಂಗ್ ಟೀಮ್ ಚೆನ್ನಾಗಿ ಇದಾಗುತ್ತೆ. ಬಟ್ ಏನಪ್ಪ ಅಂದರೆ ಇಷ್ಟು ಕ್ಯಾಪ್ಟನ್ಶಿಪ್ ಇರೋವಂಥ ಮುಂಬೈ ಟೀಮ್ ಫಸ್ಟ್ 2 ಮ್ಯಾಚ್ ಸೋಲೋದು ನಿಜಕ್ಕೂ ಬೇಸರನೇ. ಯಾಕಂದರೆ ರೋಹಿತ್ ಶರ್ಮಾ ಅಂತ ಮೇಧಾವಿ ಇರೋವಾಗ ಸೋಲೋದು ಬೇಜಾರಾಗುತ್ತೆ. ಎಂಥವ್ರಿಗಾದರೂ ಬೇಜಾರಾಗುತ್ತೆ. ಬಟ್ ಇವತ್ತು KKRಗಿಂತ ಮೇ ಬಿ ಮುಂಬೈಗೆಲ್ಲ ಚಾನ್ಸಸ್ ಜಾಸ್ತಿ ಇದೆ. ಆದರೆ ನೀವು ಕೇಳ್ದಂಗೆ ಫೇವ್ರೇಟ್ KKR ಗೆಲ್ಲಬೇಕು ಅಂತ ನಾನು ಅನ್ಕೊಂತೀನಿ ಅಷ್ಟೇ. ಓಕೆ ಸರ್. ಸೊ ಇನ್ನು ಈ ಟೀಮ್ ಪೊಸಿಷನ್ಸ್ ನೋಡೋದಾದ್ರೆ ಈ ಸ್ಟ್ರಾಂಗ್ ಟೀಮ್ಸ್ ಎಲ್ಲ ಕೆಳಗಡೆ ಇದೆ ಈ ಸಲ ನೋಡೋದಾದ್ರೆ, ಆ್ಯಂಡ್ ವೀಕ್ ಟೀಮ್ಸ್ ಎಲ್ಲ ಮೇಲ್ಗಡೆ ಇದೆ. ಸೊ ಈ ಸಲ ಸೀಸನ್ ಯಾವ್ದಾದ್ರು ಒಂದು ಹೊಸ ಟೀಮ್ ಇಲ್ಲಿ ತನಕ ಗೆಲ್ದಲೇ ಇರೋ ಟೀಮ್ ಕಪ್ ಗೆಲ್ಬೋದಾ ಅಂತ? ಅಲ್ಲ, ಈಗಿನ ಸದ್ಯಕ್ಕೆ ಏನು 2 ಮ್ಯಾಚ್ಗಳು ಎಲ್ಲ ಟೀಮ್ಗಳು 2 ಮ್ಯಾಚ್ ಆಡಿದ್ದಾರೆ. ಇವಾಗ 3ನೇ ಮ್ಯಾಚ್ಗೆ ಹೋಗ್ತಿದ್ದಾರೆ. ಈಗಲೇ ನಾವು ಹೇಳೋಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಇದು IPL ಏನಾಗುತ್ತೆ ಅಂದರೆ ಪ್ರತಿ ಸೀಸನಲ್ಲೂ ಫಸ್ಟ್ 7 ಮ್ಯಾಚು ಎಲ್ಲ ಟೀಮ್ಗಳು 7 ಪಂದ್ಯಗಳು ಆಡಿದ್ದಾದ ಮೇಲೆ
ಆಮೇಲೆ ಸೀಸನ್ ಉಲ್ಟಾ ಪಲ್ಟಾ ಆಗೋಗ್ಬಿಡುತ್ತೆ. ಯಾಕೆಂದ್ರೆ ರಿವೆಂಜ್ ತಗೊಳಂತ ಬರುತ್ತೆ, ಆವಾಗ ಏನ್ ಬೇಕಾದ್ರೂ ಆಗ್ಬೋದು, ಅನ್ಪ್ರಿಡಿಕ್ಟಬಲ್ ಆ ಇದರಲ್ಲಿ. ಸೊ ಹಾಗಾಗಿ ಇವಾಗ ನಾವು ಇದು ಮಾಡೋಕ್ಕಾಗೋದಿಲ್ಲ. ಇವಾಗ ಚೆನ್ನೈ ಸೂಪರ್ ಕಿಂಗ್ಸು, ಮುಂಬೈ ಇದಿರ್ಬೋದು, ನಿಮ್ಗೆ ಗೊತ್ತಿರ್ಬೋದು, ಇದೇ ಮುಂಬೈ ಇಂಡಿಯನ್ಸ್ ಫಸ್ಟ್ 5 ಮ್ಯಾಚ್ಗಳಿಗೆ ಸೋತು ಕೂಡ ಚಾಂಪಿಯನ್ ಆಗಿದ್ದು ಉದಾಹರಣೆ ಇದೆ. ಬಟ್ ಆವಾಗ ಮುಂಬೈ ಇಂಡಿಯನ್ಸ್ಗೂ ಇವಾಗ ಮುಂಬೈ ಇಂಡಿಯನ್ಸ್ಗೂ ತುಂಬ ಡಿಫ್ರೆನ್ಸ್ ಇದೆ. ಬಟ್ ಏನಪ್ಪ ಅಂದರೆ 100% ಹೊಸ ಟೀಮ್ ಬರಲಿ ಅಂತ ಎಲ್ಲ ಅಭಿಮಾನಿಗಳು ಎಕ್ಸ್ಪೆಕ್ಟ್ ಮಾಡ್ತಾರೆ. ಯಾಕಂದರೆ ಇವಾಗ ನೋಡಿ, ಮತ್ತೆ ಮುಂಬೈ ಇಂಡಿಯನ್ಸ್ ಬಂದು 6ನೇ ಬಾರಿ ಕಪ್ ಗೆಲ್ತು ಅಂದರೆ ಏನನ್ಸುತ್ತಂದ್ರೆ ಏನು ಗುರು ಇವರೇ ಗೆಲ್ತಾರೆ, RCB ಅನ್ನೋ ಇದ್ರ ಬಿಟ್ಟರು ನಾವು ಯಾರೋ ಹೊಸ ಟೀಮ್ ಗೆಲ್ಬೋದಲ್ಲ ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಬಟ್ ಇಲ್ಲಿ T20ಯಲ್ಲಿ ನಿಮಗೆ ಲಾಸ್ಟ್ ಮಿನಿಟಲ್ಲಿ ರಿಸಲ್ಟು ಏನಾಗುತ್ತೆ ಅಂತ ನಾವು ಹೇಳೋಕ್ಕಾಗೋದಿಲ್ಲ. ಹಾಗಾಗಿ ಇವಾಗ ಉಲ್ಟಾ ಪಲ್ಟಾ ಇವಾಗಲೇ ನಾವು ಹೇಳೋಕ್ಕಾಗೋದಿಲ್ಲ. ಸೀಸನ್ ಒಂದು ಅರ್ಧ ಅಂದರೆ ಏಪ್ರಿಲ್ ಮುಗ್ದಾದ್ಮೇಲೆ ಲಾಸ್ಟ್ ಪ್ಲೇ ಆಫ್ ಮ್ಯಾಚ್ಗಳಿಗೆ ರೇಸ್ ಶುರು ಆಗುತ್ತಲ್ಲ, ಆವಾಗ ಹೇಳ್ಬೋದು ಎಸ್ ಯಾರು ಗೆಲ್ಬೋದು ಅಂತ ಒಂದು ಪ್ರೆಡಿಕ್ಟ್ ಮಾಡ್ಬೋದು. 100% ಸಾಧ್ಯ ಇಲ್ಲ. ಇವಾಗ RCB, ನಾನು ಒಂದು ಉದಾಹರಣೆಯನ್ನು ತೊಗೊತೀನಿ RCBದು. ನನಗೆ ಅದೊಂದು ಭಯ ಕಾಡ್ತಾ ಇದೆ. ಇದಕ್ಕಿಂತ ಮುಂಚೆ ವುಮೆನ್ ಪ್ರೀಮಿಯರ್ ಲೀಗ್ ನಡೀತು, ಅದರಲ್ಲೂ RCB ಡಿಫೆಂಡಿಂಗ್ ಚಾಂಪಿಯನ್ಸ್ ಆಗಿತ್ತು. ಫಸ್ಟ್ 2 ಮ್ಯಾಚು ಹೊರಗಡೆ ಆಡಿದ್ದು, ಅದರಲ್ಲಿ ಗೆದ್ದಿದ್ರು, 2-2 ಗೆದ್ದರು. ಆಮೇಲೆ ಇದೇ ಹೋಮ್ ಗ್ರೌಂಡಿಗೆ ಬಂದರು, 5-5 ಮ್ಯಾಚ್ ಸೋತರು. ಸೊ ಆ ಥರ ಆಗದಿರ ಇರಲಿ ನಮ್ಮ RCB ಕತೆ. ಯಾಕಂದರೆ ಇವಾಗ 2-2 ಗೆದ್ದಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ಒಂದು ಕೋಲ್ಕತ್ತಾದಲ್ಲೂ ಗೆದ್ರು, ಒಂದು ಚೆನ್ನೈಯಲ್ಲೂ ಗೆದ್ರು, ಹೋಮ್ ಗ್ರೌಂಡ್ ಬಂದಿದ್ದಾರೆ. ಈಗಿನ ನೆಕ್ಸ್ಟ್ 2 ಮ್ಯಾಚ್ಗಳೇನಿದೆ ಅದು ಟಫ್ ಇರುತ್ತೆ. ಸೊ ಅದನ್ನು ಅವ್ರು ಗೆದ್ದರೆ 100% ಈ 2-2 ಅಂದರೆ 2ನೇ ತಾರೀಕು ಒಂದು ಮ್ಯಾಚ್ ಇದೆ, ಒಂದು 10ನೇ ತಾರೀಕು ಒಂದಿದೆ. ಈ 2 ಮ್ಯಾಚ್ಗಳನ್ನು ಗೆದ್ದರೆ ಪ್ಲೇ ಆಫ್ಗೆ ಹೋಗೋದಕ್ಕೆ RCBಗೆ ತುಂಬ ಈಸಿ ಆಗುತ್ತೆ. ಒಂದು ಮ್ಯಾಚ್ ಸೋತ್ರೂ ಕೂಡ ಅವ್ರು ಮತ್ತೆ ಕಮ್ ಬ್ಯಾಕ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಯಾಕಂದ್ರೆ ರೇಸ್ ಶುರು ಆಗ್ತಾ ಇರುತ್ತೆ. ಎಲ್ಲ ಟೀಮ್ಸ್ ಸ್ಟಾರ್ಟಿಂಗಲ್ಲಿ ಇರೋದಕ್ಕಿಂತ ಆಮೇಲೆ ಸ್ವಲ್ಪ ಅವ್ರಿಗೂ ಬಿಸಿ ಶುರು ಆಗ್ತಾ ಇರುತ್ತೆ. ಅಟ್ಯಾಕಿಂಗ್ ಕ್ರಿಕೆಟ್ ಶುರು ಆಗುತ್ತೆ. ಸೊ ಅವಾಗ ಪ್ರೆಷರ್ ಬಿಲ್ಡ್ ಆಗ್ಬೋದು. ಹಾಗಾಗಿ ಹೋಪ್ಫುಲಿ ಇನ್ನು ಮುಂದಿನ 2 ಮ್ಯಾಚ್ಗಳು ಹೋಮ್ ಗ್ರೌಂಡಲ್ಲೇ ಇರೋದ್ರಿಂದ RCB ಗೆದ್ದರೆ ವೆರಿ ಗುಡ್ ಅಂತ ನನಗನ್ಸುತ್ತೆ. ಓಕೆ ಸರ್. ಸೊ ಇನ್ನು ಈ IPL 18 ಸೀಸನಲ್ಲಿ ಈ ಆಕ್ಷನಲ್ಲಿ ಟೀಮ್ಸ್ ಎಲ್ಲ ಚೇಂಜಸ್ ಆಗಿಬಿಟ್ಟಿದೆ. ಸೊ ಯಾವ ಟೀಮ್ ಇವಾಗ ನಿಮ್ಮ ಕಣ್ಣಿಗೆ ಒಂಥರ ಬ್ಯಾಲೆನ್ಸ್ಡ್ ಟೀಮ್ ಅಂತ ಅನಿಸುತ್ತೆ? ನಾವು IPL ಮೆಗಾ ಆ್ಯಕ್ಷನನ್ನು ಎಲ್ಲ ಇದು ಮಾಡಿದಾಗ ಒಂದು RCB ಟೀಮ್, RCB ಮ್ಯಾನೇಜ್ಮೆಂಟ್ ಜೊತೆ ಮಾತಾಡೋಗೂ ಹೇಳಿದ್ದೆ ಕೃಣಾಲ್ ಪಾಂಡ್ಯ ಅಂತ. ಬಟ್ ಅವ್ರು ಹೇಳಿದ್ರು ಕೃಣಾಲ್ ಪಾಂಡ್ಯ ಅವ್ರಿಗೆ ಸ್ಟ್ರಾಟಜಿನೇ ಬೇರೆ ಅಂತ. ಅದನ್ನು ಆ ಮಾತನ್ನು ಉಳಿಸ್ಕೊಂಡಿದ್ದು ಕೃಣಾಲ್ ಪಾಂಡ್ಯ. 2 ಮ್ಯಾಚ್ಗಳಲ್ಲೂ ಕೃಣಾಲ್ ಪಾಂಡ್ಯ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಬೌಲಿಂಗಲ್ಲಿ. ಸೊ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗ್ತಿಲ್ಲ. ಬಟ್ ಬ್ಯಾಲೆನ್ಸಿಂಗ್ ಟೀಮಲ್ಲಿ ಈಗ ಬೆಸ್ಟ್ ಅಂದರೆ RCBನೇ ಇದೆ. ಓಕೆ. ಆ್ಯಂಡ್ ನಾವು ಇನ್ನೊಂದು ಟೀಮ್ ಅಂತ ನೋಡಿದ್ರೆ ಪಂಜಾಬ್ ಕಿಂಗ್ಸ್ದು ಬ್ಯಾಲೆನ್ಸಿಂಗ್ ತುಂಬ ಚೆನ್ನಾಗಿದೆ. ಆಮೇಲೆ ಅವರು ಹೇಗೆ ನಾನು ಫಸ್ಟ್ ಡೆಲ್ಲಿ ಕ್ಯಾಪಿಟಲ್ಸ್ ಹೇಳಿದೆ, ಅದೇ ರೀತಿ ಪಂಜಾಬ್ ಕಿಂಗ್ಸು ಕೂಡ ಈ ಬಾರಿ ಅಟ್ಯಾಕಿಂಗ್ ಕ್ರಿಕೆಟೇ ಇದು ಮಾಡ್ಕೊತಾ ಇದ್ದಾರೆ. ಇಲ್ಲ ನಾವು ಗೆಲ್ಲೇಬೇಕು, ಯಾಕಂದರೆ ಅವರು ಟ್ರೋಫಿ ಗೆದ್ದಿಲ್ಲ ಅಂತ. ಉಳಿದಂಥ ಟೀಮ್ಗಳಿಗಿಂತ ಬೆಸ್ಟ್ ನಾವು ಇದು ಮಾಡೋದಾದ್ರೆ ಈ 2 ಟೀಮ್ಗಳು RCB ಆಮೇಲೆ ಪಂಜಾಬ್ ಕಿಂಗ್ಸ್ 100% ಅವ್ರು ತುಂಬ ಸ್ಟ್ರಾಂಗ್ ಆಗಿ ಕಾಣಿಸ್ಕೊಂತಾರೆ, ಬ್ಯಾಲೆನ್ಸಿಂಗ್ ಆಗಿದೆ ಆ ಕಡೆ. ಓಕೆ ಸರ್. ಸೊ ಇನ್ನು ನಮ್ಮ ಕೊಹ್ಲಿ ಬಗ್ಗೆ ಮಾತಾಡಲೇಬೇಕು. 2 ಮ್ಯಾಚಲ್ಲೂ ಕೂಡ ಒಂದು ಡೀಸೆಂಟ್ ಪರ್ಫಾರ್ಮರ್ ಅಂತಲೇ ಹೇಳ್ಬೋದು. ಸೊ ಇನ್ನು ನೆಕ್ಸ್ಟ್ ಹೋಮ್ ಗ್ರೌಂಡಲ್ಲಿ ನಡೆಯುವಂಥ ಮ್ಯಾಚಲ್ಲಿ ಹೆಂಗಿರ್ಬೋದು ಸರ್ ಅವ್ರ ಪರ್ಫಾರ್ಮೆನ್ಸ್? 100% RCB ಅಭಿಮಾನಿಗಳಿಗೆ ಇದೊಂದು ದೊಡ್ಡ ಉಡುಗೊರೆನೇ ಆಗುತ್ತೆ. ಇವಾಗ ತಾನೇ ಯುಗಾದಿ ಇದರಲ್ಲಿದ್ದೀವಿ ನಾವು. ಸೊ ಮುಂದಿನ ಇದರಲ್ಲಿ ನೋಡೋದಾದ್ರೆ RCB ಅಂದರೆ ವಿರಾಟ್ ಕೊಹ್ಲಿ ಇಲ್ದಿರ ಇದ್ರೆ RCBನೇ ಇಲ್ಲ, ಆ ರೀತಿನೇ ಇದೆ. ಯಾಕಂದರೆ ಆ ಚಾರ್ಮ್ ನಾವು ಇದು ಮಾಡೋದಿಲ್ಲ. ಧೋನಿ ಹೇಗೆ ಚಪಾಕ್ನಲ್ಲಿ ಒಳಗಡೆ ಬಂದರೆ 122 dB ಸೌಂಡ್ ಬರುತ್ತೋ, ಹಾಗೆ ಚಿನ್ನಸ್ವಾಮಿಯಲ್ಲೂ ಅಷ್ಟೇ ಬರುತ್ತೆ ವಿರಾಟ್ ಕೊಹ್ಲಿ ಬಂದಾಗ. ಬಟ್ ವಿರಾಟ್ ಕೊಹ್ಲಿ 50 ಹೊಡೆದಾಗ ಅದ್ರ ಡಬಲ್ ಆಗುತ್ತೆ. ಸೊ ಅವರಿಂದ ಒಂದೊಂದು ಬೌಂಡ್ರಿ ಕೂಡ ನಾವು ಎಕ್ಸ್ಪೆಕ್ಟ್ ಮಾಡ್ತಿರ್ತೀವಿ. ಬಟ್ ಈಗಿರೋ ಅವರ ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು, ಕಾನ್ಫಿಡೆಂಟ್ ಲೆವೆಲ್ ಆಗಿರ್ಬೋದು, ಎಸ್ಪೆಷಲಿ ಚಾಂಪಿಯನ್ಸ್ ಟ್ರೋಫಿ ಗೆದ್ದಾದ ಮೇಲೆ ಇರೋವಂಥ ಇದರಲ್ಲಿ ಆ್ಯಂಡ್ ಡೆಸ್ಪರೇಟ್ ಆಗಿ ಆಡ್ತಾರೆ ಅವ್ರು ಪ್ರತಿ ಸೀಸನ್. ಅವರು RCBಯನ್ನು ನೆಗ್ಲೆಕ್ಟ್ ಮಾಡೋ ಸೀನೇ ಇಲ್ಲ ಅವರು ಯಾವತ್ತು. ನಾನು ಈ ಬೇರೆ ಟೀಮ್ಗೋಸ್ಕರ ಆಡಬೇಕು ಅಂತ ಭಾವನೆನೂ ಇಲ್ಲ ಅವ್ರಿಗೆ. RCBನೇ ನಾನು ಅನ್ನೋ ಥರ ಆಡ್ತಾರೆ. ಪ್ರತಿಯೊಬ್ಬರನ್ನೂ ಅನ್ಅಫಿಷಿಯಲ್ ಆಗಿ ಲೀಡ್ ಮಾಡ್ತಾರೆ. ಓಕೆ. ಯಾರೇ ಕ್ಯಾಪ್ಟನ್ ಆಗಿದ್ರು, ಇವಾಗ ರಜತ್ ಪಟ್ಟಿದಾರ್ ಅವರು ಕಾನ್ಫಿಡೆನ್ಸ್ ಲೆವೆಲ್ ಇನ್ನು ಈಗೀಗ ಬೆಳೀತಾ ಇದೆ. 2 ಮ್ಯಾಚ್ ಗೆದ್ದಾದ್ಮೇಲೆ ಸ್ವಲ್ಪ ಕಾನ್ಫಿಡೆನ್ಸ್ ಬಂದಿದೆ. ಆದರೆ ಉಳಿದಂಥ ಇಷ್ಟೂ ಮಂದಿಯನ್ನು ಒಂದು ಕಡೆ ಲೀಡ್ ಮಾಡೋವಂಥ ಇದು ಅಂದರೆ ಅದು ವಿರಾಟ್ ಕೊಹ್ಲಿನೇ. ಬ್ಯಾಟಿಂಗಲ್ಲಿ ಅವರು ಈಗ ಲಾಸ್ಟ್ 2 ಮ್ಯಾಚು
ಒಂದಿದು ಬಟ್ 50+ ರನ್ಗಳು ಬರಬೇಕು. ಯಾಕಂದರೆ ಅವರು ಓಪನರ್ ಆಗಿ ಆಡ್ತಾ ಇರೋದ್ರಿಂದ ಅವರಿಂದ ಎಕ್ಸ್ಪೆಕ್ಟೇಷನು 50+ ರನ್ಸ್ ಬಂದರೆ RCBಗೆ ಗೆಲ್ಲೋ ಚಾನ್ಸಸ್ ಸ್ವಲ್ಪ ಜಾಸ್ತಿ ಇರುತ್ತೆ. ಆ್ಯಂಡ್ ಎಸ್ಪೆಷಲಿ ಚೇಸಿಂಗಲ್ಲಿ ಅವ್ರು ತುಂಬ ಚೆನ್ನಾಗಿ ಆಡ್ತಾರೆ. ಬಟ್ ಜನ ಫಸ್ಟ್ ಏನು ಎಕ್ಸ್ ಮಾಡೋದು ವಿರಾಟ್ ಕೊಹ್ಲಿ ಬ್ಯಾಟಿಂಗನ್ನೇ ನೋಡಬೇಕು. ಹೋಮ್ ಗ್ರೌಂಡಲ್ಲಿ ಅವ್ರದ್ದು ಯಾವತ್ತೂ ಪರ್ಫಾರ್ಮೆನ್ಸ್ ಚೆನ್ನಾಗೇ ಇದೆ. ಅವ್ರು ಮಿನಿಮಮ್ 30+ ಹೊಡೆದಿದ್ದಾರೆ. ಸೊ ನಾವು ಹೇಳ್ತಿರೋ ಇವಾಗ 30+ಗಿಂತ 50+ ಕನ್ವರ್ಟ್ ಆಗಾದ್ರೆ RCB ಅಭಿಮಾನಿಗಳಿಗೆ ಒಂದು ಸ್ವಲ್ಪ ಸಮಾಧಾನಕರವಾಗಿದ್ದೇ ಇರುತ್ತೆ. ಓಕೆ ಸರ್, ಇನ್ನು ಇಷ್ಟೊತ್ತು ನಮ್ಮ ಜೊತೆ ಜಾಯ್ನ್ ಆಗಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಎಸ್, ನೋಡಿದ್ರಲ್ವಾ, ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.